ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಈ ವರ್ಷದ ಮೊದಲನೇ ವಿಡಿಯೋ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ನೀವೆಲ್ಲರೂ ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ನೆರವೇರಲಿ, ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ ಹಾರೈಸ್ತೇನೆ. ಹಾಗೆ ದಯವಿಟ್ಟು ಕ್ಷಮಿಸಿ, ಆಲ್ಮೋಸ್ಟ್ 3 ಮಂತ್ಸ್ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂಗೆ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸ್ಗಳ ತುಂಬಾ ಡಿಸಪಾಯಿಂಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಕಾರಣಗಳಿಂದ ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಇನ್ನು ಮುಂದೆ ಆದ್ರೂ ನಾನು ರೆಗ್ಯುಲರಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಖಂಡಿತ ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟೆ ಪಡ್ತೀನಿ. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ದು ವಿಡಿಯೋ ಕ್ಲಿಪ್ ಬಂದ್ಬಿಟ್ಟು ಆ್ಯಕ್ಚುಲಿ ಅಮ್ಮ ಎಲ್ರಿಗೂ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದರು. ಈ ತಿಂಗಳ ಭಾಗ್ಯಲಕ್ಷ್ಮಿ ಅಮೌಂಟ್ ಬರುತ್ತಲ್ವ, ಸೊ ಆ ಅಮೌಂಟಲ್ಲಿ ನಿಮ್ಮೆಲ್ರಿಗೂ ಸಂಜೆ ಸ್ನ್ಯಾಕ್ಸ್ ಏನಾದ್ರು ಕೊಡಿಸ್ತೀನಿ ಚಾಟ್ಸ್ ಥರ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಚಾಟ್ಸ್ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ವಿ. ಸೊ ತೇಜಸ್ ಮತ್ತು ರಶ್ಮಿ ಹೇಳ್ತಾಯಿದ್ರು, ಅಲ್ಲಿ ಜಿಗ್ನಿ ಬಸ್ ಸ್ಟಾಪ್ ಹತ್ರ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ ಇದೆ, ಅಲ್ಲಿ ಚೆನ್ನಾಗಿ ಸಿಗುತ್ತೆ ಚಾಟ್ಸ್ ಎಲ್ಲ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲಿಗೆ ಬಂದಿದ್ವಿ. ನಾವು ಬೇಲ್ಪುರಿ, ಮಸಾಲೆ ಪುರಿ ಮತ್ತು ಮಸಾಲೆ ದೋಸೆ ಇದನ್ನೇ ತೊಗೊಂಡಿದ್ವಿ. ಟೇಸ್ಟ್ ಅಂತೂ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿನ ಚಾಟ್ಸ್ ಎಲ್ಲ ತಿಂದ್ಕೊಂಡು ಹಾಗೆ ಟೀ ಕುಟ್ಕೊಂಡು ವಾಪಸ್ ಮನೆಗೆ ಬಂದು. ಆ್ಯಕ್ಚುಲಿ ಈ ವಿಡಿಯೋಸ್ನ ಶೂಟ್ ಮಾಡಿದ್ದು ಬಂದ್ಬಿಟ್ಟು ನಾನು ಬೇಸಿಗೆ ರಜಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಹೋಗಿದ್ವಲ್ಲ, ಆ ಟೈಮಲ್ಲಿ ಈ ವಿಡಿಯೋಸ್ನ ಶೂಟ್ ಮಾಡಿರೋದು. ನನಗೇನೆ ಒಂಥರ ಶೇಮ್ ಆದಂಗೆ ಆಗ್ತಾಯಿದೆ, ಬೇಸಿಗೆ ರಜದ ವಿಡಿಯೋಸ್ನೆಲ್ಲ ಇವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಏನು ಮಾಡೋದು, ಅಪ್ಲೋಡ್ ಮಾಡೋದಲ್ಲಿ ಇರೋಕ್ಕೂ ಮನಸ್ಸು ಬರೋಲ್ಲ. ಏನಕ್ಕೆ ಅಂದರೆ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋಸ ಶೂಟ್ ಮಾಡಿರ್ತೀವಲ್ವ, ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ದಲ್ಲೇ ಇರೋದಕ್ಕೂ ಆಗಲ್ಲ. ಸೊ ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋ ಶೂಟ್ ಮಾಡಿದಾಗ ನಮ್ಮ ಪಾಪುಗೆ 6 ಮಂತ್ ಕಂಪ್ಲೀಟ್ ಆಗಿತ್ತು. ಸೊ 6 ಮಂತ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ ಹಾಗೆ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿಬಿಟ್ಟು ಹಾಗೆ ಇಲ್ಲಿ ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ಇಟ್ಸ್ ಮೈ ಹಾಫ್ ಬರ್ತ್ಡೇ ಅಂತ ಬ್ಯಾನರ್ ಬರುತ್ತಲ್ವ, ಆ ಬ್ಯಾನರ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ವೈಟ್ ಕಲರ್ ಶೀಟ್ ಇತ್ತು, ಬರೀ ವೈಟ್ ಕಲರ್ ಶೀಟ್ ಮೇಲೇ ಅದು ಬರೆದ್ರೆ ಅಷ್ಟು ಲುಕ್ಕಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಗ್ಲಿಟರ್ ಶೀಟ್ ತೊಗೊಂಡು ಬಂದಿದ್ವಿ. ಸೊ ಗ್ಲಿಟರ್ ಶೀಟ್ನ ಕಟ್ ಮಾಡಿ ಈ ಥರ ಬಾರ್ಡ್ರ್ ಥರ ಮಾಡಿ ಹಾಕ್ತಾಯಿದ್ದೀನಿ, ಸೊ ದಟ್ ಇಟ್ ಲುಕ್ಸ್ ಬೆಟರ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನನಗೆ DIY ಆಗಿರ್ಬೋದು ಅಥವಾ ಈ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕ್ ಆಗಿರ್ಬೋದು, ಇದ್ರಲ್ಲಿ ತುಂಬಾ ಇಂಟ್ರೆಸ್ಟು. ಹಾಗೆ ಚಿರನಿನ ಪ್ರತಿ ವರ್ಷ ಬರ್ತಡೇಗೂ ಅಷ್ಟೇ ಡೆಕೋರೇಷನ್ ಎಲ್ಲ ನಾನೇ ಪ್ಲ್ಯಾನ್ ಮಾಡ್ತಾ ಇದ್ದೆ. ಹಾಗೆ ಆ ಥೀಮ್ಗೆ ಅಂದರೆ ಇವಾಗ ಬರ್ತಡೇಗೆ ಥೀಮ್ ಸೆಲೆಕ್ಟ್ ಮಾಡಿಕೊಂಡಿರ್ತೀವಲ್ವ, ಆ ಥೀಮಿಗೆ ತಕ್ಕನಂಗೆ ಏನೇನು DIYs ಬೇಕೋ ಅದನ್ನೆಲ್ಲ ನಾನೇ ರೆಡಿ ಮಾಡ್ಕೊತಾ ಇದ್ದೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆಗೆ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಡೇ ಟೈಮ್ ನನಗೆ ಮಾಡೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಹುಡುಗರೆಲ್ಲ ಇರೋರಲ್ವ, ಸೊ ಹಾಗೆ ಡೇ ಟೈಮ್ ನನಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಏನೇ ಮಾಡೋದಿದ್ರು ನಾನು ನೈಟ್ ಇವರೆಲ್ಲ ಮಲಗಿದ ಮೇಲೆ ಮಾಡಬೇಕಿತ್ತು. ಸೊ ಅದ್ರ ಔಟ್ಕಮ್ ನಾನು ಅಂದ್ಕೊಂಡಾಗೆ ಬಂದರೆ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಿತ್ತು. ಇಷ್ಟು ಕಷ್ಟಪಟ್ಟು ಮಾಡಿದ್ಕೂ ಎಲ್ಲ ಚೆನ್ನಾಗಿ ಬಂತಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಗೋಲ್ಡ್ ಕಲರ್ ಗ್ಲಿಟರ್ ಶೀಟಲ್ಲಿ ನಾನು ಈ ಥರ ಕ್ರೌನ್ ಥರ ಕಟ್ ಮಾಡಿ ಆ ಕಡೆ ಈ ಕಡೆ ವೈಟ್ ಶೀಟ್ ಮೇಲೆ ಅಂಟಿಸಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಲುಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಫೈನಲಿ ಇಲ್ಲಿ ಇಟ್ಸ್ ಮೈ ಹಾಫ್ ಬರ್ತ್ಡೇ ಅನ್ನೋ ಒಂದು ಬ್ಯಾನರ್ ರೆಡಿ ಆಯಿತು. ನೋಡ್ತಾ ಇರ್ಬೋದು, ಕೇಕ್ ಕೂಡ ಆಲ್ರೆಡಿ ರೆಡಿ ಆಗಿದೆ. ನಾನು ಮನೆಯಲ್ಲೇ ಮಾಡಿದೆ ಕೇಕ್ನ, ಸಿಂಪಲಾಗಿ ವೆನಿಲಾ ಕೇಕೆ ಮಾಡಿದೆ ಮನೆಯಲ್ಲೇ. ಆ್ಯಕ್ಚುಲಿ ಯಾಕೋ ಗೊತ್ತಿಲ್ಲ, ಸೆಂಟ್ರಲ್ಲಿ ಏನೋ ಸ್ವಲ್ಪ ಗುಂಡಿ ಥರ ಬಿದ್ದುಬಿಡ್ತು, ಅದೇನು ರೀಸನ್ ಅಂತ ಗೊತ್ತಿಲ್ಲ. ಸೊ ಅದೇನು ಕಾಣಬಾರ್ದು ಅಂತ ಹೇಳ್ಬಿಟ್ಟು ಚಾಕೋ ಚಿಪ್ಸ್ ಇತ್ತು, ವೈಟ್ ಕಲರ್ ಚಾಕೋ ಚಿಪ್ಸ್ ಹಾಕ್ಬಿಟ್ಟು ಕವರ್ ಮಾಡಿದ್ದೀವಿ. ಹಾಗೆ ಇದು ಆಫ್ ಅನ್ನೋದು ಕೂಡ ನಾನೇ ರೆಡಿ ಮಾಡಿದೆ, ಗ್ಲಿಟರ್ ಶೀಟಲ್ಲಿ, ಗೋಲ್ಡ್ ಕಲರ್ ಗ್ಲಿಟರ್ ಶೀಟಲ್ಲಿ ರೆಡಿ ಮಾಡಿದೆ, ಅದನ್ನ ನೀಟಾಗಿ ಕಟ್ ಮಾಡಿಬಿಟ್ಟು. ಎಲ್ಲಿ ಬಂದಿದೆ ನೆಕ್ಸ್ಟ್ ಇಲ್ಲಿ ಪಾಪುದು ಫೋಟೋಶೂಟ್ ನಡೀತಾ ಇದೆ. ಕೇಕ್ ಮತ್ತು ಬರ್ತ್ಡೇ ಬ್ಯಾನರ್ನ ನಾನು ರೆಡಿ ಮಾಡಿದೆ, ಇನ್ನು ಮಿಕ್ಕಿದೆಲ್ಲ ನನ್ನ ತಂಗಿ ಎಲ್ಲ ಅರೇಂಜ್ ಮಾಡಿದ್ಲು. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಅರೇಂಜ್ ಮಾಡೋ ಪ್ಲಾನ್ ಇತ್ತು, ಬಟ್ ಈ ಹುಡುಗರು ಬಿಡ್ತಿಲ್ಲ, ಚಿರನ್ಯ ಮತ್ತು ಯೋಹನ್ ಅವರಿಬ್ಬರು ಬಿಡ್ತಾನೆ ಇರಲಿಲ್ಲ, ಬಂದು ಆಗ್ಲ ತೊಂದರೆ ಕೊಡೋರು. ಸೊ ಬೇಗ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು, ಮತ್ತೆ ಲೇಟ್ ಆಗಿಬಿಟ್ರೆ ಪಾಪನೂ ಮಲಗಿಬಿಡ್ತಾಳೆ, ಮತ್ತು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಗೋ ಒಂದು ಅರೇಂಜ್ ಮಾಡಿಬಿಟ್ಟು ಫೋಟೋಶೂಟ್ ಮುಗಿಸಿದ್ವಿ. ನಾವು ಮಧ್ಯಾಹ್ನ ಒಂದು 3:30-4 ಗಂಟೆಗೆ ಮಾಡೋಣ, ಸೊ ಬೆಳಕು ಚೆನ್ನಾಗಿರುತ್ತೆ, ಸೊ ಫೋಟೋಸು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಬಟ್ ಆ ಟೈಮಿಗೆ ಮಾಡೋಕ್ಕೆ ಆಗಲೇ ಇಲ್ಲ, ಸಂಜೆ 5:30 ಆಗೇ ಹೋಯ್ತು ನಾವು ಫೋಟೋಸ್ ಎಲ್ಲ ತೆಗಿಯೋಷ್ಟರಲ್ಲಿ. ಫೋಟೋಶೂಟ್ ಎಲ್ಲ ಮುಗಿದು ನಾವು ನೆಕ್ಸ್ಟ್ ಇಲ್ಲಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಅರೌಂಡ್ 9:30 ಆಗಿತ್ತು ನಾವು ಕೇಕ್ ಕಟ್ ಮಾಡಿದಾಗ. ತೇಜಸ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವ್ರು ಬಂದಮೇಲೆ ನಾವು ಕೇಕ್ ಕಟ್ ಮಾಡಿದ್ದು. ಬಲಗೈಲಿ ತಗೊಂಡು ಚಾಕು ಬಿಡಪ್ಪ ಅಲ್ಲಿ. ಹಾಗೆ ಇಲ್ಲಿ ಪಾಪು ಕೂಡ ಒಂದು ಸ್ವಲ್ಪ ಕೇಕ್ ತಿನ್ನಿಸ್ದೆ. ಆ್ಯಕ್ಚುಲಿ 1 ವರ್ಷದವರೆಗೂ ಮಕ್ಕಳಿಗೆ ಉಪ್ಪಾಗಿರ್ಬೋದು, ಸಕ್ಕರೆ, ಬೆಲ್ಲ, ಜೇನುತುಪ್ಪ ಈ ಥರದ್ದು ಏನೂ ಕೊಡೋಂಗಿಲ್ಲ. ಬಟ್ ಅವಳಿಗೋಸ್ಕರನೇ ಮಾಡಿದಲ್ವ ಕೇಕು, ಸೊ ಹಾಗಾಗಿ ಒಂದು ಚೂರು ಟೇಸ್ಟ್ ಮಾಡಿಸ್ದೆ ಅಷ್ಟೇ. ಚಿರನಿಗೆ ಈ ಥರ ಬರ್ತ್ಡೇ ಸೆಲೆಬ್ರೇಷನ್ಸ್ ಅಂದರೆ ತುಂಬಾ ಇಷ್ಟ, ಫುಲ್ ಎಕ್ಸೈಟ್ ಆಗ್ಬಿಟ್ಟಿರ್ತಾರೆ ಅವಳಂತೂ.
ಮನೆಯಲ್ಲಿ ಯಾರ್ದಾರ ಬರ್ತ್ಡೇ ಇದ್ರೆ ಸಾಕು ಅವಳೇ ಫುಲ್ ಎಕ್ಸೈಟ್ ಆಗಿರ್ತಾಳೆ. ಕೇಕ್ ಮಾಡೋರ್ಗೂ ಬಿಡಲ್ಲ, ನಾನು ತಲೆ ತಿಂತಿರ್ತಾಳೆ. ಅಮ್ಮ ಯಾವಾಗಮ್ಮ ಇನ್ನೂ ಕೇಕ್ ಮಾಡೋದು, ಬಾ ಬೇಗ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೇಕ್ ಮಾಡೋಕ್ಕಂತ ಹೋದ್ರೆ ಅವಳೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಅವಳೇ ಹಾಕಬೇಕು ಕೇಕಿಗೆ. ಹಾಗೆ ಕೇಕ್ನ ಡೆಕೋರೇಟ್ ಮಾಡೋಕ್ಕೂ ಅಷ್ಟೇ ಅಮ್ಮ ನಾನು ಮಾಡ್ತೀನಿ ಅಮ್ಮ ಅಂತ ಬರ್ತಾಳೆ. ಬಟ್ ನಾನೇ ಇಲ್ಲ ಅಂತಂದರೆ ಬೇಡ ಅಂತಂದರೆ ಬೇಜಾರಾಗ್ತಾಳೆ, ಡಿಸಪಾಯಿಂಟ್ ಆಗ್ತಾಳೆ ಅಂತ ಹೇಳ್ಬಿಟ್ಟು ಮೇಜರ್ ಪಾರ್ಟ್ ಆಫ್ ಡೆಕೋರೇಷನ್ ಆನ್ ಮಾಡ್ಬಿಟ್ಟು ಇನ್ನು ಸಣ್ಣ ಪುಟ್ಟದ್ದು ಅಂದರೆ ಸ್ಪ್ರಿಂಕ್ಲರ್ಸ್ ಹಾಕೋದಾಗಿರ್ಬೋದು ಆ ಥರದ್ದೆಲ್ಲ ಅವಳು ಕೈ ಕೊಡ್ತೀನಿ ಮಾಡೋದಕ್ಕೆ. ಚಿರನ್ಯ ಇದನ್ನ ಫಸ್ಟ್ ಇಯರ್ ಬರ್ತಡೆ ಆ ಥರ ಅಂದ್ಕೊಬಿಟ್ಟಿದ್ದಾಳೆ. ಅದಕ್ಕೆ ಕೇಳ್ತಾ ಇದ್ಲು, ಅಮ್ಮ ಇನ್ನೂ ಚೆನ್ನಾಗಿ ಡೆಕೋರೇಟ್ ಮಾಡೋಣ ಕೇಕ್ನ, ಹಾಗೆ ಬಲೂನ್ಸ್ ಎಲ್ಲ ಕಟ್ಟೋಣ ಇದಕ್ಕೆ ಬ್ಯಾಕ್ ಡ್ರಾಪ್ ಎಲ್ಲ ಹಾಕ್ಬಿಟ್ಟು ಅಂತೆಲ್ಲ ಕೇಳ್ತಾ ಇದ್ಲು. ಆಮೇಲೆ ಯಾಕಂದ ಇದನ್ನ 6 ಮಂತ್ ಬರ್ತಡೇ ಅಷ್ಟೇ, ಫಸ್ಟ್ ಇಯರ್ ಬರ್ತಡೇಗೆ ಆ ಥರ ಮಾಡೋಣ ಅಂತ ಹೇಳಿ ಕನ್ವಿನ್ಸ್ ಮಾಡಿದೆ. ಹಾಗೆ ಇದು ನನ್ನ ಒಪಿನಿಯನ್, ಹಾಗೆ ನೀವೆಲ್ರಿಗೂ ಸಜೆಷನ್ ಆದರೂ ಅಂದ್ಕೋಬೋದು. ಏನಂತ ಅಂದರೆ ಕೇಕ್ನ ಆದಷ್ಟು ಮನೆಯಲ್ಲೇ ಹೆಲ್ದಿಯಾಗಿ ಮಾಡೋದು ಬೆಸ್ಟು. ಇವಾಗಂತೂ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟೊಂದು ಹೆಲ್ದಿ ಕೇಕ್ ರೆಸಿಪೀಸ್ ಎಲ್ಲ ಬರ್ತವೆ. ಈ ರಾಗಿ ಹಿಟ್ಟು, ಬೆಲ್ಲ, ಬಾಳೆಹಣ್ಣು ಈ ಥರದ್ದು ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಹೆಲ್ದಿಯಾಗಿ ಕೇಕ್ ಮಾಡಿಕೊಂಡು ಗಿಲ್ಟ್ ಫ್ರೀಯಿಂದ ತಿನ್ಬೋದು. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಆಚೆ ಕಡೆ ಬೇಕ್ರಿಗಳಲ್ಲಿ ಬರೀ ಕ್ರೀಮು, ಕಲರು ಅಂತ ಏನೇನೋ ಎಲ್ಲ ಹಾಕಿರ್ತಾರೆ. ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ತರೋದಲ್ಲದೆ ನಮ್ಮ ಆರೋಗ್ಯ ನಾವೇ ಹಾಳು ಮಾಡ್ಕೋಬೇಕು. ಆ್ಯಕ್ಚುಲಿ ಜಾರ್ಜಿ ಅನ್ನೋದು ಅವರು ಪ್ರೀತಿಯಿಂದ ಕರೆಯೋ ಹೆಸರು. ಆಗಿನೂ ಅವಳಿಗೆ ನಾಮಕರಣ ಆಗಿರಲಿಲ್ಲ, ಬಟ್ ಇವಾಗ ಅವಳಿಗೆ ನಾಮಕರಣ ಆಗಿದೆ. ಹೆಸರು ಕೂಡ ಇಟ್ಟಿದ್ದೀವಿ. ಏನು ಹೆಸರು ಇಟ್ಟಿದ್ದೀವಿ ಅನ್ನೋದು ಕೂಡ ನಾನು ನೆಕ್ಸ್ಟ್ ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದರಲ್ಲೇ ನಿಮಗೆ ನೇಮ್ ರಿವೀಲ್ ಆಗುತ್ತೆ ಅದರಲ್ಲೇ. ಹಾಗೆ ನೆಕ್ಸ್ಟ್ ಇಲ್ಲಿ ಮಕ್ಕಳನ್ನ ಪ್ಲೇ ಗ್ರೌಂಡಿಗೆ ಕರ್ಕೊಂಡಿದ್ದೀವಿ ಆಟ ಆಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಟೈಮ್ ಆಚೆ ಬರೋದಕ್ಕೆ ಆಗ್ತಿರ್ಲಿಲ್ಲ, ಸಿಕ್ಕಾಬಟ್ಟೆ ಬಿಸಿಲಿರ್ತಿತ್ತು. ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಆಚೆ ಕರ್ಕೊಬರೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಸಂಜೆ ಆದಮೇಲೆ ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಆಚೆ ಕರ್ಕೊಂಡಿದ್ವಿ ಆಟ ಆಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು. ಯೋಹಾನ್ ಸ್ವಲ್ಪ ಇರ್ಕೊಂತಿದ್ದಾನೆ, ನನಗಿದೆಲ್ಲ ಅಷ್ಟು ಅಭ್ಯಾಸ ಇಲ್ಲ, ಜಾರಬಂಡಿ ಎಲ್ಲ. ಬಟ್ ಚಿರನಿಗೆ ಇದೆಲ್ಲ ಅಭ್ಯಾಸ ಇದೆ. ಸೊ ಹಾಗಾಗಿ ಅವಳು ಆರಾಮಾಗಿ ಆಡ್ತಿದ್ದಾಳೆ. ಹಾಗೆ ನೋಡ್ತಿರ್ಬೋದು ಪಾಪು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಅಮ್ಮ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಕಡಲೆಕಾಳು ಮತ್ತು ಬಟಾಣಿ ನೆನೆಸಿದ್ರು. ಕಡಲೆಕಾಳು, ಬಟಾಣಿ ಮತ್ತು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನೆನೆಸಿದ್ರು. ಬಟ್ ಸಾಂಬಾರು ಮಾಡೋ ಪ್ಲಾನ್ ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ನೆನೆಸಿರೋ ಕಡಲೆಕಾಳು ಮತ್ತು ಬಟಾಣಿ ಎಲ್ಲ ಇತ್ತಲ್ವ, ಸೊ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪುದೀನ ಸೊಪ್ಪು ಬೇರೆ ತುಂಬಾ ಇತ್ತು. ಸೊ ಹಾಗಾಗಿ ಪಾನಿಪುರಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಮಗಳು ಚಿರನ್ಯ ಕೂಡ ಕೂತಿದ್ದಾಳೆ ನನಗೆ ಹೆಲ್ಪ್ ಮಾಡೋದಕ್ಕೋಸ್ಕರ. ಚಿರನ್ಯ ಅಮ್ಮಗೆ ಹೆಲ್ಪ್ ಮಾಡ್ತೀಯಪ್ಪ ಪಾನಿಪುರಿ ಮಾಡೋಕ್ಕೆ? ಏನು ಹೆಲ್ಪ್ ಮಾಡ್ಕೊಡ್ತೀಯ ನೀನು? ಏನು ಹೆಲ್ಪ್ ಮಾಡ್ತೀಯಾ? ಈರುಳ್ಳಿ ಕಟ್ ಮಾಡ್ಕೊಡ್ತೀಯಾ? ಕಟ್ ಮಾಡ್ಕೊಡ್ತೀಯಾ ಈರುಳ್ಳಿನ? ಕಣ್ಣಲ್ಲಿ ಬರಲ್ವಾ? ಕೈ ತೊಳ್ಕೊಂಡ್ರೆ ಹೋಗಲ್ಲ ಕಂದ. ಏನು ಬೇಡ, ಪಾನಿಪುರಿ ತಿನ್ನು ಆಯ್ತಾ? ನಾನು ಮಾಡ್ಕೊಡಿ ಪಾನಿಪುರಿ ನೀನು ತಿನ್ನು ಆಯ್ತಾ? ಓಕೆ, ಹಾಯ್ ಮಾಡು ಎಲ್ರಿಗೂ. ಕ್ಯಾಮ್ರಾ ನೋಡ್ಕೊಂಡು ಅದು ಹಾಯ್ ಮಾಡು. ನಾನು ಆಲ್ರೆಡಿ ಒಂದ್ಸಲ ಪಾನಿಪುರಿ ರೆಸಿಪಿ ಶೇರ್ ಮಾಡಿದ್ದೆ. ಬಟ್ ನಾನು ಇವಾಗ ಬೇರೆ ಥರ ಮಾಡ್ತಾಯಿದ್ದೀನಿ. ನಾನು ಒಂದೊಂದ್ಸಲ ಮಾಡ್ಬೇಕಾದ್ರೂ ಬೇರೆ ಬೇರೆ ಥರನೇ ಮಾಡ್ತೀನಿ. ಅಂದರೆ ಇವಾಗ ಏನೇನು ಸ್ಪೈಸಸ್ ಇರುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತೀನಿ. ಸೊ ಇವತ್ತು ಬೇರೆ ಥರ ಪಾನಿಪುರಿ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಬನ್ನಿ ಯಾವ ಥರ ಆಗುತ್ತೆ ಪಾನಿಪುರಿ ಇವತ್ತು ಅಂತ ಹೇಳ್ಬಿಟ್ಟು. ನಾನು ಮೊದಲಿಗೆ ಇಲ್ಲಿ ಒಂದು ಬೌಲಷ್ಟು ಕಡಲೆಕಾಳು ಮತ್ತು ಬಟಾಣಿ ಎರಡು ಮಿಕ್ಸ್ ಆಗಿದೆ. ಇದು ನೆನೆಸಿಟ್ಟಿರೋ ಕಡಲೆಕಾಳು ಮತ್ತು ಬಟಾಣಿನ ತೆಗೆದಿಟ್ಕೊಂಡಿದ್ದೀನಿ. ಇದು ಇಡೀ ರಾತ್ರಿ ನೆನೆದಿದೆ ಇದು. ಹಾಗೆ ಇಲ್ಲಿ ಒಂದು 5 ಆಲೂಗಡ್ಡೆನ ತೊಳೆದಿಟ್ಕೊಂಡಿದ್ದೀನಿ. ಸೊ ಇವೆರಡನ್ನೂ ಈಗ ಬೇಯಿಸ್ಕೋಬೇಕು ಉಪ್ಪು ಹಾಕ್ಬಿಟ್ಟು. ಸೊ ಬೇಯಿಸ್ಕೊಳ್ಳೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಕಡಲೆಕಾಳು, ಬಟಾಣಿ ಹಾಗೆ ಆಲೂಗಡ್ಡೆ ಈ ಮೂರನ್ನೂ ಒಟ್ಟಿಗೆ ಹಾಕಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ಅಥವಾ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪಾನಿಗೆ ರುಬ್ಕೊಳೋದಕ್ಕೆ ಅಂತೇಳ್ಬಿಟ್ಟು 1 ಹಿಡಿಯಷ್ಟು ಪುದೀನ ಸೊಪ್ಪು ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡನ್ನೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು 3 ಹೆಸರು ಬೆಳ್ಳುಳ್ಳಿ, ನೆಕ್ಸ್ಟು 1 ಇಂಚಷ್ಟು ಶುಂಠಿ, ನೆಕ್ಸ್ಟ್ ಒಂದು ಅರ್ಧ ಹೋಳು ನಿಂಬೆಹಣ್ಣಿ ರಸ, ಇಷ್ಟನ್ನು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೋಬೇಕಾಗತ್ತೆ. ಹಾಗೆ ರುಬ್ಬೋದಕ್ಕೆ ಒಂದು 3 ಇಂದ 4 ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ಳಿ. ನಾನು ಮರ್ತುಬಿಟ್ಟಿದ್ದೆ ಹೇಳೋದು. ಫಸ್ಟ್ ಒಂದು ನೀರು ಹಾಕ್ತಲ್ಲಿ ಹಾಗೇನೆ ರುಬ್ತೀನಿ, ಆಮೇಲೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಬರ್ತೀನಿ. ಸ್ವಿಚ್ ಆನ್ ಮಾಡಿ ರಶ್ಮಿ, ಆನ್ ಮಾಡಿ ಇಟ್ಕೊಂಡಿರೋ ಫ್ರೆಂಡ್ಸ್ ಕರೆಂಟ್ ಹೋಯ್ತು. ಫ್ರೆಂಡ್ಸ್ ಗುಡ್ ನ್ಯೂಸ್ ಏನು ಅಂತಂದರೆ ಕರೆಂಟ್ ಹೋಯ್ತು ಇವಾಗ. ಸೊ ವೇಟ್ ಮಾಡಬೇಕಾಗುತ್ತೆ ಸ್ವಲ್ಪ ಹೊತ್ತು ಕರೆಂಟ್ ಬರೋವರೆಗೂ. ಇಲ್ಲಿ ನೋಡಿ ಕುಕ್ಕರಲ್ಲಿ ನೀರು ಸೋರ್ತಾನೆ ಇದೆ, ಏನು ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು ರುಬ್ಕೊಂಡಾಗಿದೆ. ನಾನು ನೆಕ್ಸ್ಟಲ್ಲಿ ಇದನ್ನು ಫಿಲ್ಟ್ರ್ ತೊಗೊಂಡು ಸೋಸ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಳು ಚಿರನ್ಯ ನಮ್ಮ ಅಕ್ಕನ ಮಗಳು ತುಂಬ ಚೇಸ್ಟ್, ಟಾರ್ಚರ್ ಕೊಡ್ತಾಳೆ ಫ್ರೆಂಡ್ಸ್, ತುಂಬ ಹೊಡಿತಾಳೆ ನನಗೆ. ನೋಡಿ ಫ್ರೆಂಡ್ಸ್ ಇವನು ನನ್ನ ಮುದ್ದಿನ ಮಗ. ಫ್ರೆಂಡ್ಸ್ ನಾನು ರುಬ್ಕೊಳ್ಳೋದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಸೋಸ್ಕೊತಾ ಇದ್ದೀನಿ. ಯಾರಿಗೆಲ್ಲ ಪಾನಿಪುರಿ ಇಷ್ಟ ಕಮೆಂಟಲ್ಲಿ ತಿಳಿಸಿ.
ನೀಟಾಗಿ ಫಿಲ್ಟ್ರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆನ ನೆನೆಸಿಟ್ಕೊಂಡಿದ್ದೆ. ಅದ್ರ ರಸನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅನ್ಸಿದ್ರೆ ಒಂದು ಅರ್ಧ ನಿಂಬೆಹಣ್ಣಿನ ರಸನೂ ಕೂಡ ನೀವು ಇದಕ್ಕೆ ಎಂಟ್ಕೋಬಹುದು. ರಸ ಎಲ್ಲ ಎಂಟ್ಕೊಂಡಾದ್ಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಒಂದು 2 ಲೀಟ್ರಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ 1 ರಿಂದ 1.5 ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು 2 ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಮೋಸ್ಟ್ ಜಾಸ್ತಿ ಆಗ್ಬೋದು. ಸೊ ಫಸ್ಟ್ 1.5 ಸ್ಪೂನ್ ಹಾಕ್ಕೊತೀನಿ. ಆಮೇಲೆ ಬೇಕು ಅನ್ಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಕಾಲ ನಮಕ್ ಇದ್ದರೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಕಾಲ ನಮಕ್ ಹಾಕಿ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಲ ನಮಕ್ ಹಾಕೊಂಡ್ರೆ. ಹಾಗೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ ಅಷ್ಟು ಪಾನಿಪುರಿ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ಆಪ್ಷನಲ್ಲು. ನಾನು ಇವಾಗ ಏನು ಹಾಕಿದ್ನೋ ಮುಂಚೆ ಅಷ್ಟೇ ಹಾಕ್ಬಿಟ್ಟು ಮಾಡ್ತಾ ಇದ್ದು. ಇದು ಮನೆಯಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಅಷ್ಟೇ. ಇದಿಲ್ಲ ಅಂದ್ರೂ ನಡೆಯುತ್ತೆ. ಚೆನ್ನಾಗಿದೆ. ಬಟ್ ನಾವು ಯಾಕೆ ಇನ್ನೊಂದು ಸ್ವಲ್ಪ ಚಾಟ್ ಮಸಾಲ ಬೇಕು ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಟೇಸ್ಟ್ ಮಾಡೋಣ. ಪನ್ನೀರ್ ಅಂತೂ ಸೂಪರಾಗಿ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಸ್ಟಫಿಂಗಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಾನು ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಪಾನಿಪುರಿ ಮಸಾಲನೂ ಕೂಡ ಆ್ಯಡ್ ಮಾಡಿದೆ. ಸೊ ಟೇಸ್ಟ್ ಮಾಡಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಪಾನಿ ಈಗ ಸೇಗೆ ಸಾಥ ಎಲ್ಲರೂ ಸುಷ್ಮಾ ಕೆನಡಾ ವಾಸ್ಗೆ ಸಾಥ. ನಾವೀಗ ಬೆಂಗಳೂರಲ್ಲಿ ಇದ್ದೀವಿ. ಬೇಸಿಗೆ ರಜಕ್ಕೆ ಬಂದಿದ್ದೀವಿ. ಬೇಸಿಗೆ ರಜಕ್ಕೆ ಬಂದೀವಿ. ನಮ್ಮಮ್ಮ ಇವತ್ತು ಪಾನಿಪುರಿ ಮಾಡಿದ್ದಾರೆ. ನಮ್ಮಮ್ಮ ಇವತ್ತು ಪಾನಿಪುರಿ ಮಾಡಿದ್ದಾರೆ. ನಾವಿನ್ನೂ ತಿಂದಿಲ್ಲ. ತಿಂದಮೇಲೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ತಿಂದಮೇಲೆ ಟೇಸ್ಟ್ ಹೆಂಗೆ ಇದೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ಪಾನಿ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಾನು ಇಲ್ಲಿ ಆಲೂಗಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಒಂದು 3 ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸ್ವಲ್ಪ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು. ನಾವು ಬೇಯಿಸ್ಲಿಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ವಿ. ಸೊ ನೋಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು. ಇದನ್ನು ನಾನು ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಹಾಗೆ 1.5 ಇಂದ 2 ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. 1.5 ಇಂದ 2 ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಜೀರಿಗೆ ಪುಡಿ ಆಪ್ಷನಲ್ಲು. ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ನಿಮಗೆ ಜೀರಿಗೆ ಪುಡಿ ಬೇಕು ಅನ್ಸರಿ ಹಾಕ್ಕೊಳ್ಳಿ, ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಇದು ಆಪ್ಷನಲ್ ಜೀರಿಗೆ ಪುಡಿ. ಸೊ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಫ್ರೆಂಡ್ಸ್. ಇದೆಲ್ಲ ಮಿಕ್ಸ್ ಮಾಡಿ ಆಗಿದೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಚಾಟ್ ಮಸಾಲ, ಹಾಗೆ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಈ ಕಡಲೆಕಾಳು ಮತ್ತು ಬಟಾಣಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದನ್ನೆಲ್ಲ. ಅದು ನೀವು ಸರ್ವ್ ಮಾಡ್ಬೇಕಾದ್ರೆ ಇದನ್ನು ಕಾಳನ್ನೆಲ್ಲ ಸಪ್ರೇಟ್ ಇಟ್ಕೊಂಡು ಆಲೂಗಡ್ಡೆ ಸ್ಟಫ್ ಮಾಡಿ ಅದ್ರ ಮೇಲೆ ಕಡಲೆಕಾಳು ಹಾಕ್ಬಿಟ್ಟು ಪಾನಿ ಹಾಕ್ಬಿಟ್ಟು ಕೊಡ್ಬೋದು. ಅಥವಾ ಈ ರೀತಿಯಾಗಿ ಮಿಕ್ಸ್ ಮಾಡಿ ಅದನ್ನು ಸರ್ವ್ ಮಾಡ್ಕೊಂಡು ತಿನ್ಬೋದು. ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಪೂರಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಅಂಗಡಿನಲ್ಲಿ ರೆಡಿಮೇಡ್ ಪೂರಿ ಪ್ಯಾಕೆಟ್ ಸಿಗುತ್ತಲ್ಲ, ಹಪ್ಪಳ ಥರ ಇರುತ್ತಲ್ವ, ಅದನ್ನು ತೊಗೊಂಡು ಬಂದಿದ್ದೀನಿ. ರೆಡಿಮೇಡ್ ಪೂರಿ ಅಷ್ಟು ಫ್ರೆಶ್ ಆಗಿರಲ್ಲ, ಜೊತೆಗೆ ಎಂತೆಂಥ ಎಣ್ಣೆನಲ್ಲಿ ಕರೆದಿರ್ತಾರೋ. ಸುಮ್ಮನೆ ಅದನ್ನು ತಂದುಬಿಟ್ಟು ಕೆಮ್ಮು ಅದು ಇದು ಬರ್ಸ್ಕೊಳೋದಕ್ಕಿಂತ ಈ ಥರ ರೆಡಿ ಪ್ಯಾಕೆಟ್ ಬರುತ್ತಲ್ಲ, ಈ ಥರ ಪ್ಯಾಕೆಟ್ಸ್ ತಂದುಬಿಟ್ಟು ಆದಷ್ಟು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಪೂರಿ ರೆಡಿ ಆಯಿತು. ನೆಕ್ಸ್ಟ್ ಸ್ಟಫಿಂಗ್ ರೆಡಿ ಆಯಿತು. ಹಾಗೆ ಪಾನಿ ಕೂಡ ರೆಡಿಯಾಗಿದೆ. ಸೊ ಇವಾಗ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನನ್ನ ತಂಗಿ ಇವಾಗ ತಿಂತಾರಲ್ಲ, ಟೇಸ್ಟ್ ಮಾಡ್ತಾರಲ್ಲ, ಅವಳ ಬೈದಾನೆ ಕೇಳ್ತಿಳ್ಕೊಳ್ಳೋಣ ಇರಿ ಹಿಂಗಿದೆ ಅಂತ. ತಿನ್ನೋದು ವಿಡಿಯೋ ಮಾಡೋಣ. ನಿಜವಾಗ್ಲೂ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಚಿರನೆ ಯೋಹಂಗೆ ಊಟ ಮಾಡಿಸ್ತಿದ್ದಾಳೆ. ಚಿರನೆ ಹೇಗೆ ಅಂದರೆ ಅವಳಿಗೆ ಬೇರೆಯವ್ರಿಗೆ ತಿನ್ಸೋದಕ್ಕೆ ಇಷ್ಟ. ಅವಳಿಗೆ ಅವಳು ತಿನ್ನೋಕ್ಕೆ ಅವಳು ಇಷ್ಟಪಡಲ್ಲ. ಅವಳಿಗೆ ಬೇರೆಯವ್ರಿಗೆ ತಿನ್ನಿಸ್ಬೇಕು, ಬಟ್ ಅವಳು ಬೇರೆಯವ್ರಿಗೆ ತಿನ್ನಿಸ್ಬೇಕು, ಆ ಥರ ಅವಳು. ಹಂಗೆ ಮಾಡಬಾರ್ದು, ಹಂಗೆ ಸುಮ್ಮನೆ ತಿನ್ನಿಸ್ಬೇಕು.
ನಾವು ನಿಂಗೆ ತಿನ್ನಿಸ್ಬೇಕಾರೆ ಹಂಗೆ ಹೊಡಿತೀವ ನಿಂಗೆ. ಹಾಗೆ ಯೋಹಾನ್ಗಂತೂ ಪಾಪು ಮತ್ತು ಚಿರನ್ಯ ಇಬ್ಬರು ಮನೆಗೆ ಬಂದಿರೋದು ತುಂಬಾ ಖುಷಿಯಾಗಿದೆ. ಅವನಿಗೂ ಒಬ್ಬನೇ ಇದ್ದು ಬೇಜಾರಾಗಿತ್ತಲ್ಲ, ಆಟ ಆಡೋಕ್ಕೆ ಯಾರೂ ಇರ್ತಿರ್ಲಿಲ್ಲ ಅವನ ಜೊತೆಗೆ. ಇವಾಗ ಅವರಿಬ್ಬರು ಇರೋದ್ರಿಂದ ಅವನಿಗೆ ತುಂಬಾ ಖುಷಿಯಾಗ್ಬಿಟ್ಟಿದೆ. ನೆಕ್ಸ್ಟ್ ಇಲ್ಲಿ ನನ್ನ ತಂಗಿ ಎಂಬ್ರಾಯ್ಡಿಂಗ್ ಮಾಡ್ತಿದ್ದಾಳೆ. ಚಿರನ್ಯ ಲೆಹಂಗಾದ ಒಂದು ಟಾಪ್ ಇತ್ತು, ಅವಳು ಟಾಪ್ನ ಬೈ ಮಿಸ್ಸಾಗಿ ದೇವಸ್ಥಾನಕ್ಕೆ ಹಾಕೊಂಡು ಹೋದಾಗ ಬೈ ಮಿಸ್ಸಾಗಿ ಊರುಗಡ್ಡಿಗೆ ಟಚ್ ಮಾಡಿಕೊಂಡು ಒಂದೆರಡು ಕಡೆ ಸುಟ್ಕೊಂಡಿದ್ಲು. ಸೊ ಅದಕ್ಕೆ ಅದನ್ನೇನು ಕಾಣಬಾರ್ದು ಅಂತ ಅವಳು ನೀಟಾಗಿ ಎಂಬ್ರಾಯ್ಡಿಂಗ್ ಮಾಡಿ ಕವರ್ ಮಾಡ್ತಿದ್ದಾಳೆ. ನೋಡ್ತಿರ್ಬೋದು ಅನ್ಸುತ್ತೆ, ಸುಟ್ಟಂಗಾಗಿದೆ ಒಂದೆರಡು ಕಡೆ. ಸೊ ಅದೆಲ್ಲ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಅವಳು ಎಂಬ್ರಾಯ್ಡಿಂಗ್ ಮಾಡಿ ಕವರ್ ಮಾಡ್ತಾ ಇದ್ದಾಳೆ. ಹಾಯ್ ಮಾಡು, ಹಾಯ್. ಹಾಗೆ ನೆಕ್ಸ್ಟ್ ಇಲ್ಲಿ ನನ್ನ ತಂಗಿ ಚಂದ್ರು ಅವರ ತುಂಬಾ ವೈರಲ್ ಆದ ರೆಸಿಪಿ ಆ ಬೆಳ್ಳುಳ್ಳಿ ಕಬಾಬ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದಾಳೆ. ಇಲ್ಲಿ ಆಲ್ಮೋಸ್ಟ್ 2 kg ಅಷ್ಟು ಚಿಕನ್ ನಾವು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದು ಬಿರಿಯಾನಿ ಮತ್ತು ಕಬಾಬ್ ಎರಡಕ್ಕೂ. ಮೊದಲಿಗೆ ಇಲ್ಲಿ ಕಬಾಬ್ ಮ್ಯಾರಿನೇಷನ್ಗೆ ಅವಳು ಮಸಾಲೆ ರೆಡಿ ಮಾಡ್ಕೊತಾ ಇದ್ದಾಳೆ. ಚಂದ್ರು ಅವರು ರೆಸಿಪಿ ಹೇಳ್ಕೊಡೋ ಸ್ಟೈಲೇ ಒಂಥರ ಚೆಂದ, ನಂಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಎಂಜಾಯ್ ಮಾಡ್ಕೊಂಡು ಹೇಳ್ಕೊಡ್ತಿರ್ತಾರೆ. ಹಾಗೆ ಅವ್ರ ಕಾಮಿಡಿ, ಹಾಗೆ ಅವ್ರ ಕಾನ್ಫಿಡೆನ್ಸ್ ತುಂಬಾ ಇಷ್ಟ ಆಗುತ್ತೆ. ನಾನು ನನ್ನ ತಂಗಿ ಸೇರಿದ್ದೀವಿ ಅಂತ ಅಂದರೆ ಬರೀ ನಗದೇ ಆಗುತ್ತೆ. ಅವಳು ಅಷ್ಟು ಏನೇನು ಹೇಳ್ಬಿಟ್ಟು ನಗಿಸ್ತಾ ಇರ್ತಾಳೆ. ಜೊತೆಗೆ ನಮ್ಮ ಹಳೆದೆಲ್ಲ ನೆನಪಿಸ್ಕೊತಾ ಇರ್ತೀವಿ, ನಮ್ಮ ಚೈಲ್ಡ್ಹುಡ್ ಡೇಸ್ದೆಲ್ಲ ಸ್ಕೂಲ್ಗೆ ಹೋಗ್ತಿದ್ದು, ಹಾಗೆ ನಾವು ಕಿತ್ತಾಡ್ತಿದ್ದು ಅದನ್ನೆಲ್ಲ ನೆನಪಿಸ್ಕೊಂಡು ನಗ್ತಾ ಇರ್ತೀವಿ ನಾವಂತೂ. ಹಾಗೆ ಇವಾಗ ಚಿರನ್ಯ ಕೂಡ ನಮ್ಮ ಜೊತೆ ಬಂದು ಸೇರ್ಕೊಬಿಡ್ತಾಳೆ. ನನ್ನ ತಂಗಿಗೂ ಮತ್ತು ಚಿರನ್ಯಗೂ ಇಬ್ರಿಗೂ ಚೆನ್ನಾಗಿರುತ್ತೆ. ಇಬ್ಬರು ಒಬ್ರಿಗೊಬ್ರು ರೇಗಿಸ್ಕೊಂಡು ಕಿತ್ತಾಡ್ತಿರ್ತಾರೆ. ಅದು ನೋಡೋದಕ್ಕೆ ಒಂಥರ ಫನ್ನಿ ಆಗಿರುತ್ತೆ ನನಗೂ ನಮಗೂ. ಎಲ್ಲ ಹಾಕಿದ್ಮೇಲೆ ಯಾಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕರಿಬೇವಿನ ಸೊಪ್ಪು, ಚಕ್ಕೆ, ಲವಂಗ ಇದನ್ನೆಲ್ಲ ರುಬ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾಳೆ. ಸೊ ಬೈಂಡಿಂಗಿಗೆ ಕಡಲೆ ಹಿಟ್ಟು, ಹಾಗೆ ಕಾರ್ನ್ಫ್ಲೋರ್ ಇಲ್ಲ ಅದ್ರ ಬದಲು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಇದು ಹಾಕಿದ್ದಾಳೆ. ಮತ್ತು ಸ್ವಲ್ಪ ಅರಿಶಿನ, ಉಪ್ಪು, ಹಾಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು. ಆ್ಯಕ್ಚುಲಿ ಕಸೂರಿ ಮೇಥಿ ಹಾಕಬೇಕಿತ್ತು, ಕಸೂರಿ ಮೇಥಿ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಕೊತ್ತಂಬರಿ ಸೊಪ್ಪು ಹಾಕಿದ್ಲು. ಮತ್ತು ಮೊಸರು, ಮೊಟ್ಟೆ ಇದೆಲ್ಲ ಹಾಕ್ಬಿಟ್ಟು ಹಾಗೆ ರುಬ್ಕೊಂಡಿರೋದೆಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ ಚಿಕನ್ ಎಲ್ಲ ಸೇರಿಸಿ ಕಲಸಿ ಇಟ್ಟಿದ್ದಾಳೆ. ಅವ್ರೇನು ಹೇಳ್ತಾರೋ ಅದೇ ಇಂಗ್ರೀಡಿಯೆಂಟ್ಸೇ ಎಲ್ಲ ಹಾಕ್ಬಿಟ್ಟು ಮಾಡಿದ್ದು. ಆ್ಯಕ್ಚುಲಿ ಒಂದು 2 ಐಟಮ್ಸ್ ಇರಲಿಲ್ಲ, ಈ ಕಾರ್ನ್ಫ್ಲೋರ್ ಇರಲಿಲ್ಲ ಮತ್ತು ಕಸೂರಿ ಮೇಥಿ ಇರಲಿಲ್ಲ. ಸೊ ಅವಳು ಕಸೂರಿ ಮೇಥಿ ಬದಲು ಮಾಮೂಲಿ ಕೊತ್ತಂಬರಿ ಸೊಪ್ಪನ್ನೇ ಕಟ್ ಮಾಡಿ ಹಾಕಿದ್ಲು. ಸೊ ಮತ್ತು ಆಮೇಲೆ ಕಾರ್ನ್ಫ್ಲೋರ್ ಇರಲಿಲ್ಲ, ಅದ್ರ ಬದಲು ಅಕ್ಕಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಮಾಡಿದ್ಲು. ಕಬಾಬ್ಗೆ ಎಲ್ಲ ಕಲಸಿಟ್ಟಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಅವಳು ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದಾಳೆ. ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ರೆಸಿಪಿನ ನಾನು ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಶೂಟ್ ಮಾಡಿದೆ ಅಷ್ಟೇ. ಆಮೇಲೆ ಪಾಪು ಹೊತ್ಲು ಅಂತ ಹೇಳ್ಬಿಟ್ಟು ನಾನು ಫೀಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋದೆ. ಆಮೇಲೆ ಬಂದು ನೋಡೋಷ್ಟಲ್ಲಾಗಲೇ ನನ್ನ ತಂಗಿ ಚಿಕನ್ ಎಲ್ಲ ಆಲ್ರೆಡಿ ಹಾಕ್ಬಿಟ್ಟಿದ್ಲಾಗಲೇ. ಸರಿ ಇನ್ನೇನು ಮಾಡೋದು, ನೆಕ್ಸ್ಟ್ ಟೈಮ್ ಯಾವಾಗಾರ ಮಾಡಿದಾಗ ತೋರಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ. ಫಸ್ಟ್ಗೆ ಕುಕ್ಕರಲ್ಲೇ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ಲು. ಆಮೇಲೆ ಕುಕ್ಕರ್ ಯಾಕೋ ಚಿಕ್ಕದಾಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಇದನ್ನು ನೆಕ್ಸ್ಟು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಲು. ಬಿರಿಯಾನಿನ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಪಾತ್ರೆಯಲ್ಲಿ ದಮ್ ಕಟ್ಟಿ ಮಾಡ್ತಾರಲ್ವ, ಸೊ ಈ ಥರ ಮಾಡಿದ್ರೆ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಬಿರಿಯಾನಿನೇನು ಆಲ್ಮೋಸ್ಟ್ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ಕಬಾಬ್ ಕೂಡ ರೆಡಿ ಆಗ್ತಾ ಇದೆ. ಚಟಪಟ ಚಟಪಟ ಪಟ ಪಟ. ಏನು ರಶ್ಮಿ, ಏನಿದ್ರಮ್ಮ? ಕಬಾಬ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಚಂದ್ರ ಅವ್ರು ಹೇಳ್ತಾರಲ್ವ ರಸ್ಕ್ ಇದ್ದಂಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೇ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು. ಚಿರನ್ಯನೂ ತುಂಬ ಇಷ್ಟಪಡ್ತಿದ್ಲು. ಆಗ ಯೋಹಾನ್ ಕೂಡ ಅಷ್ಟೇ ತುಂಬಾ ಇಷ್ಟಪಡ್ತಿದ್ದ. ಹಾಗೆ ಬಿರಿಯಾನಿ ಕೂಡ ಅಷ್ಟೇ ತುಂಬಾ ಉದುರಾಗಿ ಟೇಸ್ಟಿಯಾಗಿತ್ತು. ಸೊ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಹಾಗೆ ಬೆಳ್ಳುಳ್ಳಿ ಕಬಾಬ್ ರೆಸಿಪಿನ ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಖಂಡಿತ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗೋದಲ್ಲ ಏನು ಮಾಡಬೇಕು ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.